ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 3ನೇ ಸೆಮಿಸ್ಟರ್ ಇತಿಹಾಸ ವಿಭಾಗದ 3ನೇ ಸೆಮಿಸ್ಟರ್ ಅಲ್ಲಿ ಇರುವ ಒಂದು ಪತ್ರಿಕೆ, ಅದೇ ವಸ್ತು ಸಂಗ್ರಹಾಲಯ ಶಾಸ್ತ್ರದ ಪರಿಚಯ. ನೋಡಿ, ನಾವು ನಮ್ಮ ಸ್ನಾತಕೋತ್ತರ ಪದವಿ ಆಗಿರ್ಬೋದು ಅಥವಾ ಪದವಿ ಕಾಲೇಜುಗಳಲ್ಲಾಗಿರ್ಬೋದು, ನಾವು ಇತಿಹಾಸವನ್ನು ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಯುಗೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ, ಯುರೋಪಿನ ಇತಿಹಾಸ, ಹೀಗೆ ಕರ್ನಾಟಕದ ಇತಿಹಾಸ, ಹೀಗೆ ಬೇರೆ ಬೇರೆ ಇತಿಹಾಸವನ್ನು ಓದಿ ಅದನ್ನು ಅರ್ಥೈಸಿಕೊಂಡಿದ್ದೇವೆ. ಆದರೆ ಈ ಒಂದು ಪತ್ರಿಕೆ ವಸ್ತು ಸಂಗ್ರಹಾಲಯ ಶಾಸ್ತ್ರದ ಪರಿಚಯ ಏನಿದೆಯಲ್ಲ, ಇದು ತುಂಬಾ ತುಂಬಾ ಮುಖ್ಯವಾದ ಒಂದು ಪತ್ರಿಕೆ. ಈ ಪತ್ರಿಕೆಯನ್ನೇ MA ಇತಿಹಾಸ 3ನೇ ಸೆಮಿಸ್ಟರ್ಗಳಲ್ಲಿ KSOU ಇತಿಹಾಸ ವಿಭಾಗದಿಂದ ನಮಗೆ ಕೊಟ್ಟಿದ್ದಾರೆ. ಇದನ್ನು ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅಂತವ್ರಿಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ಪತ್ರಿಕೆಯ ಎಲ್ಲಾ ಅಧ್ಯಯನಗಳನ್ನು ಆನ್ಲೈನ್ ತರಗತಿಯ ಮೂಲಕ ವಿವರಣೆಯನ್ನು ನೀಡುತ್ತೇನೆ. ಈ ದಿನ ಇದರ ಮೊದಲನೆಯ ಘಟಕ ವಸ್ತು ಸಂಗ್ರಹಾಲಯ ಶಾಸ್ತ್ರ ಮತ್ತು ಆ ಶಾಸ್ತ್ರದ ವ್ಯಾಖ್ಯಾನೆ, ಗುರಿ ಮತ್ತು ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಏನಪ್ಪಾ ಇದು ಎಕ್ಸಾಕ್ಟ್ ಆಗಿ ಅಂತ ನೋಡ್ತಾ ಹೋದ್ರೆ, ನೋಡಿ, ಡೀಪ್ ಆಗಿ ನೀವು ಟೆಕ್ಸ್ಟ್ ಅನ್ನು ಓದಿ. ನಾನು ಈ ಪ್ರತಿಯೊಂದು ಅಧ್ಯಯನದ ಕೊನೆ ಭಾಗದಲ್ಲಿ ಬರುವ ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳಿಗೆ ಕೀ ಆನ್ಸರ್ಸ್ ಗಳನ್ನು ಬರೆದಿದ್ದೀನಿ. ಯಾರಿಗಾದ್ರೂ ಬೇಕಾದ್ರೆ ನನಗೆ ಕಮೆಂಟ್ ಕೊಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ಅದರ ಪ್ರಕಾರ ಮೊದಲನೆಯ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಮ್ಯೂಸಿಯಾಲಜಿಯ ವ್ಯಾಖ್ಯಾನ, ಗುರಿ ಮತ್ತು ವ್ಯಾಪ್ತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾದ್ರೆ ನಾವು ಮೊದಲು ಏನಪ್ಪಾ ಇದು, ಯಾವುದು ಮ್ಯೂಸಿಯಾಲಜಿ ಅಥವಾ ವಸ್ತು ಸಂಗ್ರಹಾಲಯ ಶಾಸ್ತ್ರ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ನೋಡಿ, ವಸ್ತು ಸಂಗ್ರಹಾಲಯ ಶಾಸ್ತ್ರ ಅಂದ್ರೆ ನಿಮ್ಮ ಪ್ರಕಾರ ಏನಾಗಿರ್ಬೋದು? ನೋಡಿ, ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ಇದು ಮೂಲತಃ ಗ್ರೀಕ್ ಪದವಾದ ಮ್ಯೂಸಿಯಂ ನಿಂದ ಬಂದಿದೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಕಲೆ ಮತ್ತು ವಿಜ್ಞಾನದ ದೇವತೆಗಳ ಮಂದಿರ ಅಥವಾ ದೇವಾಲಯ ಎಂದು ಅರ್ಥ. ಸೊ ಮ್ಯೂಸಿಯಾಲಜಿ ಅಥವಾ ವಸ್ತು ಸಂಗ್ರಹಾಲಯಗಳು ಏನನ್ನ ಕುರಿತು ಹೇಳುತ್ತಪ್ಪ ಅಂದ್ರೆ, ಇದು ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ, ಸಂಘಟನೆ ಮತ್ತು ಅವುಗಳ ವೈಜ್ಞಾನಿಕ ನಿರ್ವಹಣೆಯ ಬಗ್ಗೆ ತಿಳಿಸುವ ಒಂದು ಅಪರೂಪವಾದ ಶಾಸ್ತ್ರ. ನೋಡಿ, ಇದು ಕೇವಲ ಅವುಗಳ ಸ್ಥಾಪನೆ, ಸಂಘಟನೆ ಮತ್ತು ಅವುಗಳ ವೈಜ್ಞಾನಿಕ ನಿರ್ವಹಣೆಗೆ ಮಾತ್ರ ಸೀಮಿತವಾಗಿಲ್ಲ. ಜೊತೆಗೆ ಪ್ರಪಂಚಕ್ಕೆ ಐತಿಹಾಸಿಕ ಹಿನ್ನೆಲೆ. ಯಾವುದರ ಐತಿಹಾಸಿಕ ಹಿನ್ನೆಲೆ? ವಸ್ತು ಸಂಗ್ರಹಾಲಯಗಳಲ್ಲಿ ಸಂಗ್ರಹಿಸಲ್ಪಟ್ಟಿರುವ ವಸ್ತುಗಳ ಐತಿಹಾಸಿಕ ಹಿನ್ನೆಲೆಯಾಗಿರುವುದು ಹಾಗೂ ಅವುಗಳ ವೈಜ್ಞಾನಿಕ ಸಂರಕ್ಷಣೆಯ ಅಧ್ಯಯನ ಇದು. ಇದನ್ನು ಕುರಿತು ಪ್ರಮುಖ ಇತಿಹಾಸ ತಜ್ಞರಾದ ಜಾರ್ಜ್ ಹೆನ್ರಿ ರಿವಿಯರ್ ಏನ್ ಹೇಳ್ತಾರೆ ಅಂದ್ರೆ, ಏನು ಇತಿಹಾಸ ಅಂದ್ರೆ ಏನು, ವಸ್ತು ಸಂಗ್ರಹಾಲಯ ಶಾಸ್ತ್ರ ಅಂದ್ರೆ ಏನು ಅಂತ ಹೇಳ್ತಾರೆ ಅಂದ್ರೆ, ಮ್ಯೂಸಿಯಾಲಜಿ ಎಂದರೆ ಮ್ಯೂಸಿಯಂಗಳ ಇತಿಹಾಸ, ಅವುಗಳ ಸಾಮಾಜಿಕ ಪಾತ್ರ, ಸಂಗ್ರಹಣೆ ಮತ್ತು ಸಂರಕ್ಷಣೆ, ಮುಖ್ಯವಾಗಿ ಪ್ರದರ್ಶನಗಳ ವಿಧಾನವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಇದಾಗಿದೆ ಅಥವಾ ವಿಜ್ಞಾನ ಇದಾಗಿದೆ ಎಂದು ಹೇಳ್ತಾರೆ. ಇನ್ನೊಂದು ಮುಖ್ಯ ವ್ಯಾಖ್ಯಾನ ನೋಡೋದಾದ್ರೆ ICOM. ಏನ್ ICOM ಅಂದ್ರೆ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂಗಳ ಪ್ರಕಾರ ಏನ್ ಮ್ಯೂಸಿಯಾಲಜಿ ಅಂದ್ರೆ, ಮ್ಯೂಸಿಯಾಲಜಿ ಎಂದರೆ ಮ್ಯೂಸಿಯಂಗಳ ಕಾರ್ಯಪದ್ಧತಿ, ಉದ್ದೇಶ, ಸಂಗ್ರಹಣೆ, ಸಂರಕ್ಷಣೆ ಹಾಗೂ ಸಾರ್ವಜನಿಕರಿಗೆ ಜ್ಞಾನ ಹಂಚುವ ವಿಧಾನವನ್ನು ಅಧ್ಯಯನ ಮಾಡುವ ಜ್ಞಾನ ಇದು ಅಥವಾ ಶಾಸ್ತ್ರ ಇದು. ಇನ್ನು ಪೀಟರ್ ವರ್ಗೋ
ಇವರ ಪ್ರಕಾರ ಮ್ಯೂಸಿಯಾಲಜಿ ಎಂದರೆ ಮ್ಯೂಸಿಯಂಗಳು ಸಮಾಜದಲ್ಲಿ ಹೊಂದಿರುವ ಪಾತ್ರ ಮತ್ತು ಮ್ಯೂಸಿಯಂ ಕಾರ್ಯಚಟುವಟಿಕೆಗಳ ಸಿದ್ಧಾಂತಗಳನ್ನು ಅಧ್ಯಯನ ಮಾಡುವ ಒಂದು ವಿಷಯ ಇದಾಗಿದೆ. ಇದಿಷ್ಟು ಇದರ ಒಂದು ಅರ್ಥ ಮತ್ತು ವ್ಯಾಖ್ಯಾನವನ್ನು ನೋಡ್ತೀವಿ. ಹಾಗಾದ್ರೆ ಈ ಮ್ಯೂಸಿಯಾಲಜಿ ಅಥವಾ ವಸ್ತು ಸಂಗ್ರಹಾಲಯ ಶಾಸ್ತ್ರ ಏನಕ್ಕಪ್ಪ ಉಪಯೋಗ ಆಗುತ್ತೆ, ಇದರ ಗುರಿ ಏನು, ಇದರ ಉದ್ದೇಶ ಏನು ಅಂತ ನಾವು ನೋಡ್ತಾ ಹೋದ್ರೆ, ಇದರ ಮೊದಲನೇ ಗುರಿ ಏನಪ್ಪಾ ಅಂದ್ರೆ ಸಂರಕ್ಷಣೆ. ನೋಡಿ, ಈ ಪ್ರಪಂಚದ ನಾನಾ ಭಾಗಗಳಲ್ಲಿ ದೊರಕುವ ಅಮೂಲ್ಯವಾದ ಐತಿಹಾಸಿಕ, ಸಾಂಸ್ಕೃತಿಕ, ನೈಸರ್ಗಿಕ ಪರಂಪರೆಯಲ್ಲಿ ದೊರಕುವ ವಸ್ತುಗಳನ್ನು ನಾಶ ಆಗದಂತೆ, ವಿನಾಶದ ಅಂಚಲ್ಲಿರುವ ಅಂತಹ ವಸ್ತುಗಳನ್ನು ನಾಶ ಆಗದಂತೆ ಕಾಪಾಡುವುದೇ ಇದರ ಎರಡನೇ ಗುರಿಯನ್ನು ನೋಡ್ತಾ ಹೋದ್ರೆ ಶಿಕ್ಷಣ. ಅಂದ್ರೆ ಈ ಸಂಗ್ರಹಣೆಯ ಮೂಲಕ ದೊರೆತಿರುವ ವಸ್ತುಗಳನ್ನು ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ದೃಶ್ಯ ಮಾಧ್ಯಮದ ಮೂಲಕ ಇತಿಹಾಸ ಮತ್ತು ಆ ವಸ್ತುವಿನ ಐತಿಹಾಸಿಕ ಹಿನ್ನೆಲೆಯಾಗಿರುವುದು ಮತ್ತು ಎಲ್ಲದರ ಸಾಂಸ್ಕೃತಿಕ ಎಲ್ಲದರ ಬಗ್ಗೆ ಶಿಕ್ಷಣ ನೀಡುವುದು. ಮೂರನೆಯ ಗುರಿ ಸಂಶೋಧನೆ. ತುಂಬಾ ತುಂಬಾ ಇಂಪಾರ್ಟೆಂಟ್. ನೋಡಿ, ಸಂಶೋಧಕರಿಗೆ ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡಲು ಬೇಕಾದ ಮೂಲಾಧಾರಗಳನ್ನು ಒದಗಿಸುತ್ತದೆ. ನಮ್ಮೆಲ್ರಿಗೂ ಗೊತ್ತು, ಇತಿಹಾಸವನ್ನು ಎರಡು ವಿಧವಾಗಿ ನಾವು ವಿಂಗಡಿಸ್ತೀವಿ: ಸಾಹಿತ್ಯಿಕ ಆಧಾರ, ಪುರಾತತ್ವ ಆಧಾರ. ಇಂತಹ ಆಧಾರಗಳು ಸಹ ಈ ವಸ್ತು ಸಂಗ್ರಹಾಲಯ ಶಾಸ್ತ್ರದಲ್ಲಿ ನಾವು ನೋಡಬಹುದು. ನಾಲ್ಕನೆಯ ಗುರಿ ನೋಡೋದಾದ್ರೆ ಮನರಂಜನೆ. ನೋಡಿ, ಈ ವಸ್ತು ಸಂಗ್ರಹಾಲಯ ಶಾಸ್ತ್ರದ ಮುಖ್ಯ ಉದ್ದೇಶ ಅರ್ಥಪೂರ್ಣ ಪ್ರದರ್ಶನದ ಮೂಲಕ ವಸ್ತು ಸಂಗ್ರಹಾಲಯಕ್ಕೆ ಆಗಮಿಸುವ ಜನರಿಗೆ ಮಾಹಿತಿ ನೀಡುತ್ತಾ ಅವರ ಜ್ಞಾನವನ್ನು ಹೆಚ್ಚಿಸಿ ಮನೋರಂಜನೆಯ ಮೂಲಕ ಆನಂದ ನೀಡುವುದೇ ಆಗಿದೆ. ಇದಿಷ್ಟು ವಸ್ತು ಸಂಗ್ರಹಾಲಯ ಶಾಸ್ತ್ರದ ಒಂದು ಗುರಿಯಾಗಿದೆ. ಇನ್ನು ವಸ್ತು ಸಂಗ್ರಹಾಲಯ ಶಾಸ್ತ್ರದ ವ್ಯಾಪ್ತಿಯನ್ನು ನೋಡೋಣ. ಮೊದಲನೆಯ ವ್ಯಾಪ್ತಿ ಏನ್ ಹೇಳುತ್ತಪ್ಪ ಅಂದ್ರೆ ವೈಜ್ಞಾನಿಕವಾಗಿ ವಸ್ತುಗಳನ್ನು ಗುರುತಿಸುವುದು. ಏನು? ವೈಜ್ಞಾನಿಕವಾಗಿ ವಸ್ತುಗಳನ್ನು ಗುರುತಿಸಿ ಸಂಗ್ರಹಿಸುವುದು. ಯಾಕಪ್ಪ ವೈಜ್ಞಾನಿಕವಾಗಿ? ನೋಡಿ, ನಮಗೆ ಪುರಾತತ್ವವಾಗಿ ಸಿಗುವ ಎಲ್ಲಾ ವಸ್ತುಗಳನ್ನು ನಾವು ಇತಿಹಾಸದ ಒಂದು ಆಧಾರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ವೈಜ್ಞಾನಿಕವಾಗಿ ನಮಗೆ ಗೊತ್ತಿರಬೇಕು ಅದು ನಿಜವಾಗಿಯೂ ಇಷ್ಟು ವರ್ಷಗಳ ಹಳೆಯ ವಸ್ತು ಅಂತ ನಮಗೆ ಗೊತ್ತಿರ್ಬೇಕು. ಅದರ ಐತಿಹಾಸಿಕ ಹಿನ್ನೆಲೆ ಆಗಿರ್ಬೋದು, ಅದರ ಪ್ರಾಚೀನತೆ ನಮಗೆ ಗೊತ್ತಿರ್ಬೇಕು. ಎರಡನೆಯದು ದಾಖಲಾತಿ. ಏನಪ್ಪಾ ಇದು ದಾಖಲಾತಿ? ನಾವೇನಾದ್ರು ಶಾಲೆಯನ್ನು ಆರಂಭಿಸ್ತಾ ಇದೀವ ದಾಖಲಾತಿ? ನೋಡಿ, ಪ್ರತಿಯೊಂದು ವಸ್ತುವು ಅಮೂಲ್ಯವಾದ ವಸ್ತುಗಳು. ನಮ್ಮ ಇತಿಹಾಸ ತಜ್ಞರು, ಇತಿಹಾಸ ವಿಭಾಗದವರಿಗೆ ಅಥವಾ ಸಂಶೋಧಕರಿಗೆ ಯಾತಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಂದು ವಸ್ತುವಿನ ಅಂದ್ರೆ ಯಾವ್ಯಾವ ವಸ್ತುಗಳನ್ನು ನಾವು ಸಂಗ್ರಹಿಸಿದ್ವು ಅಂತಹ ವಸ್ತುಗಳ ಗಾತ್ರ, ತೂಕ, ಹಿನ್ನೆಲೆ ಮತ್ತು ಎಲ್ಲ ಅದರ ಸಂಪೂರ್ಣ ಮಾಹಿತಿಯನ್ನು ದಾಖಲಿಸಬೇಕು. ಮ್ಯೂಸಿಯಂಗಳಲ್ಲಿ ಒಂದು ರಿಜಿಸ್ಟರ್ ಇರುತ್ತೆ. ಆ ರಿಜಿಸ್ಟರ್ ಅಲ್ಲಿ ಆ ವಸ್ತುಗಳ ಪರಿಪೂರ್ಣ ಒಂದು ಮಾಹಿತಿಯನ್ನು ನಾವು ಅದರಲ್ಲಿ ದಾಖಲಿಸಬೇಕಾಗುತ್ತೆ. ಮೂರನೆಯ ಒಂದು ವ್ಯಾಪ್ತಿಯನ್ನು ನೋಡ್ತಾ ಹೋದ್ರೆ ಸಂರಕ್ಷಣೆ. ನೋಡಿ, ಸಂರಕ್ಷಣೆ ತುಂಬಾ ತುಂಬಾ ಇಂಪಾರ್ಟೆಂಟ್. ನೋಡಿ, ನಾನು ಮೊನ್ನೆ ಅಷ್ಟೇ ಮೈಸೂರಿಗೆ ಹೋದಾಗ ನಮ್ಮ ಸಂವಿಧಾನದ ಮೂಲ ಪ್ರತಿ ನಮ್ಮ ಮೈಸೂರಲ್ಲೇ ಇದೆ. ಅದನ್ನು ಮುಟ್ಟಕ್ ಬಿಡಲ್ಲ ಅವರು. ನೋಡಿ, ಲೋಹ, ಮರ ಅಥವಾ ಶಿಲೆಗಳಂತಹ ವಸ್ತುಗಳು ಏನಾಗುತ್ತೆ, ಕಾಲಕ್ರಮೇಣ ನಶಿಸಿ ಹೋಗುತ್ತೆ. ಅವುಗಳು ನಾಶ ಆಗದಂತೆ ಕೆಲವೊಂದು ರಾಸಾಯನಿಕ ಲೇಪನಗಳನ್ನು ಅಥವಾ ಹವಾಮಾನವನ್ನು ನಿಯಂತ್ರಣ ಮಾಡುವುದು. ನೋಡಿ, ಅಂತಹ ವಸ್ತುಗಳನ್ನು ಮುಂದಿನ ಪೀಳಿಗೆಗೆ ಅಥವಾ ಕಾಲಕ್ಕೆ ಅವುಗಳನ್ನು ಕಾಪಾಡುವುದಾಗಿದೆ. ನಾಲ್ಕನೆಯದು ಪ್ರದರ್ಶನ. ನೋಡಿ, ಆಕರ್ಷಕವಾಗಿ ಮತ್ತು ಅರ್ಥವಾಗುವಂತೆ ದೊರಕಿರುವ ವಸ್ತುಗಳನ್ನು ಗ್ಯಾಲರಿಗಳಲ್ಲಿ ಜೋಡಿಸುವುದು. ಮ್ಯೂಸಿಯಂಗಳಲ್ಲಿ ನೀವು ಹೋದ್ರೆ ಗೊತ್ತಾಗುತ್ತೆ, ಕನ್ನಡಿಯಲ್ಲಿ ಹಾಕಿರ್ತಾರೆ ಕೆಲವೊಂದನ್ನ, ನಾವು ಮುಟ್ಟಬಾರ್ದದನ್ನ.
ಮುಟ್ಟಿದ್ರೆ ಅವುಗಳ ಒಂದು ಸಂರಕ್ಷಣೆ ಕೆಡುತ್ತೆ. ನಾವು ನೋಡ್ತೀವಿ ಹಲ್ಮಿಡಿ ಶಾಸನವನ್ನ ನಾವು ಬೆಂಗಳೂರು ಮ್ಯೂಸಿಯಂ ಅಲ್ಲಿ ನೋಡ್ತೀವಿ. ಎಷ್ಟು ವರ್ಷ ಹಳೆಯದು, ಅದನ್ನ ಮುಟ್ಟಕ್ ಬಿಡಲ್ಲ ಯಾರು. ಅದೇ ತರ 6ನೇ ವ್ಯಾಪ್ತಿಯನ್ನು ನೋಡ್ತಾ ಹೋದ್ರೆ ಸಾರ್ವಜನಿಕ ಸಂಪರ್ಕ. ನೋಡಿ, ಜನರನ್ನು ಸೆಳಿಬೇಕು ನಾವು. ಇವಾಗ ನಾನು ಕೂತ್ಕೊಂಡು ಇತಿಹಾಸದ ಪಾಠವನ್ನು ನಿಮ್ಗೆ ಮಾಡ್ತಾನೇ ಇದ್ರೆ ಒಂದು ದಿನ ಪೂರ್ತಿ ಅದರ ಜ್ಞಾನ ನಮಗ್ ಬೇಡ, ನಮಗೆ ನಿದ್ದೆ ಬರುತ್ತೆ ಅಂತ ಹೇಳಿ. ಆದ್ರೆ ಈ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳನ್ನು ಪ್ರದರ್ಶಿಸುವ ಮೂಲಕ ಜನರನ್ನು ಸೆಳೆಯುವುದು, ಅವುಗಳ ಬಗ್ಗೆ ಉಪನ್ಯಾಸ ನೀಡುವುದು, ಇದರಿಂದ ಏನಾಗುತ್ತೆ, ಸಾಮಾನ್ಯ ಜನರಿಗೆ ಇತಿಹಾಸದ ಅರಿವು ಮೂಡುತ್ತೆ, ಇತಿಹಾಸದ ನೈಜತೆ ಗೊತ್ತಾಗುತ್ತೆ, ಹಾಗೂ ಇತಿಹಾಸದ ನಿಜ ರೂಪ ಗೊತ್ತಾಗುತ್ತೆ, ಇತಿಹಾಸದ ಜ್ಞಾನ ಭಂಡಾರ ಅವರಿಗೆ ಗೊತ್ತಾಗುತ್ತೆ. 7ನೇ ಒಂದು ವ್ಯಾಪ್ತಿಯನ್ನು ನೋಡ್ತಾ ಹೋದ್ರೆ ಡಿಜಿಟಲೀಕರಣ. ಏನು ಡಿಜಿಟಲೀಕರಣ ಅಂತ ನೋಡ್ತಾ ಹೋದ್ರೆ ಕಂಪ್ಯೂಟರ್ ಮತ್ತು ವರ್ಚುವಲ್ ರಿಯಾಲಿಟಿಗಳ ಮೂಲಕ ಮ್ಯೂಸಿಯಂಗಳನ್ನು ತಲುಪಿಸುವುದು. ಈಗ ನಾನು ಕೂತ್ಕೊಂಡಿರೋ ಜಾಗದಲ್ಲಿ ನಾನು ಏನ್ ಮಾಡ್ಬೋದಪ್ಪ ಅಂದ್ರೆ, ಯಾವುದೋ ಒಂದು ಅಮೆರಿಕಾದಲ್ಲಿರೋ ಮ್ಯೂಸಿಯಂ ಆಗಿರ್ಬೋದು, ಅಥವಾ ಬೆಂಗಳೂರು ಮ್ಯೂಸಿಯಂ ಆಗಿರ್ಬೋದು, ಇವುಗಳೆಲ್ಲವನ್ನು ನಾನು ಏನ್ ಮಾಡ್ಬೋದು, ಕೂತಿರೋ ಜಾಗದಲ್ಲೇ ನನ್ನ ಮೊಬೈಲ್ ಮೂಲಕ ಅಥವಾ ಲ್ಯಾಪ್ಟಾಪ್ ಮೂಲಕ ಅವುಗಳನ್ನು ಆಕ್ಸೆಸ್ ಮಾಡಬಹುದು. ಅಲ್ಲಿರುವ ವಸ್ತುಗಳನ್ನು ನೋಡಬಹುದು, ಆ ವಸ್ತು ಸಂಗ್ರಹಾಲಯದ ಇತಿಹಾಸವನ್ನು ತಿಳ್ಕೋಬಹುದು. ಹೀಗೆ ಎಲ್ಲದರ ಮಾಹಿತಿಯನ್ನು ನಾನು ಅದರಲ್ಲಿ ತಿಳ್ಕೋಬಹುದಾಗಿದೆ. ಇನ್ನು ಇದರ ಪ್ರಾಮುಖ್ಯತೆ, ಯಾತಕ್ಕಾಗಿ ನನಗೆ ಮ್ಯೂಸಿಯಾಲಜಿ ಗೊತ್ತಿರಬೇಕು, ಯಾತಕ್ಕಾಗಿ ನಾನು ಮ್ಯೂಸಿಯಾಲಜಿ ಓದ್ಬೇಕು ಅಂತ ನನ್ನ ನೀವು ಕ್ವಶನ್ ಕೇಳಿದ್ರೆ ನಾನು ಹೇಳ್ತೀನಿ, ಮ್ಯೂಸಿಯಾಲಜಿ ಎಂಬುದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಬರೀ ಇತಿಹಾಸವನ್ನು ಆ ರಾಜ ಬಂದ, ಹೀಗ್ ಮಾಡ್ದ, ಅವನ ಸಾಧನೆಗಳು ಅದು ಮಾತ್ರ ಇತಿಹಾಸವಲ್ಲ. ಅಂತಹ ರಾಜರಿಗೆ ಅವರ ಇತಿಹಾಸವನ್ನು ತಿಳಿಸುವ ಒಂದು ಮೂಲ ಜ್ಞಾನ ಭಂಡಾರ ಇದು ಯಾವುದು, ಮ್ಯೂಸಿಯಾಲಜಿ. ಹಾಗಾದ್ರೆ ಮ್ಯೂಸಿಯಾಲಜಿ ನಮಗೆ ಏಕೆ ಬೇಕು? ನೋಡಿ, ಮ್ಯೂಸಿಯಾಲಜಿಗಳು ಮಾನವ ಸಮಾಜದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳಲು ಅತ್ಯಂತ ಮಹತ್ವವಾದ ಸಂಸ್ಥೆಗಳು ಯಾವುದು, ಮ್ಯೂಸಿಯಂಗಳು. ಆ ಒಂದು ಕಾರಣಕ್ಕಾಗಿ ಈ ಪತ್ರಿಕೆಯನ್ನು ನಿಮಗೆ ಇಟ್ಟಿದ್ದಾರೆ. ಮ್ಯೂಸಿಯಾಲಜಿ ಏನನ್ನ ತಿಳಿಸುತ್ತೆ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ವಿ. ಅಂತಹ ಮ್ಯೂಸಿಯಾಲಜಿಯಲ್ಲಿ ಬರುವ ಮ್ಯೂಸಿಯಂಗಳನ್ನು, ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಈ ಮ್ಯೂಸಿಯಂಗಳ ಅಧ್ಯಯನ ಮತ್ತು ನಿರ್ವಹಣೆಯನ್ನು ವಿವರವಾಗಿ ತಿಳಿಸುವ ಶಾಸ್ತ್ರವೇ ಈ ಮ್ಯೂಸಿಯಾಲಜಿ ಅಥವಾ ಈ ವಸ್ತು ಸಂಗ್ರಹಾಲಯ ಶಾಸ್ತ್ರ ಅಂತ ನಾವು ಹೇಳಬಹುದು. ಹಾಗಾದ್ರೆ ಇದು ಇಷ್ಟು ಮೊದಲನೆಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಮ್ಯೂಸಿಯಾಲಜಿಯ ವ್ಯಾಖ್ಯಾನ, ಗುರಿ ಮತ್ತು ವ್ಯಾಪ್ತಿಯನ್ನು ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳಿದ ಇಷ್ಟೊಂದು ಮಾಹಿತಿಗಳನ್ನು ನೀವು ಬರೀರಿ. ಜೊತೆಗೆ ಕೆಲವೊಂದು ಉದಾಹರಣೆಗಳನ್ನು ಸಹ ನೀವು ಕೊಡಬಹುದು. ಸೊ ಉದಾಹರಣೆಗಳನ್ನು ಕೊಡುವಾಗ ಅಂಡರ್ಲೈನ್ ಮಾಡಿದ್ರೆ ಈಸಿಯಾಗಿ ಇವ್ಯಾಲ್ಯೂಯೇಟರ್ಗೆ ನೀವೇನ್ ಬರ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಇನ್ನು 2ನೇ ಕ್ವೆಶ್ಚನ್ ಏನಂತ ನೋಡ್ತಾ ಹೋದ್ರೆ, ವಸ್ತು ಸಂಗ್ರಹಾಲಯಗಳ ಮೂಲ ಮತ್ತು ಅಭಿವೃದ್ಧಿ. ನೋಡಿ, ನಾನು ಹೇಳಿದ್ದೆ ನಿಮ್ಗೆ, ವಸ್ತು ಸಂಗ್ರಹಾಲಯದ ಅರ್ಥ ನೋಡಿದ್ವಿ, ವ್ಯಾಖ್ಯಾನ ನೋಡಿದ್ವಿ, ಎಲ್ಲವನ್ನು ನೋಡಿದ್ವಿ. ಹಾಗಾದ್ರೆ ಇದರ ಒಂದು ಮೂಲ ಎಲ್ಲಿ ಹುಟ್ಕೊಂಡಿತ್ತಪ್ಪ, ಈ ವಸ್ತು ಸಂಗ್ರಹಾಲಯ ಎಲ್ಲಿ ಹುಟ್ಟಿತ್ತು ಅಂತ ನೋಡ್ತಾ ಹೋದ್ರೆ, ಇದು ಪ್ರಾಚೀನ ಕಾಲದಲ್ಲಿಯೂ ಸಹ, ಮೊದಲ ಆರಂಭಿಕ ಕಾಲದಲ್ಲೇ ನಾವು ನೋಡೋಣ. ಯಾಕಂದ್ರೆ ಈ ವಸ್ತು ಸಂಗ್ರಹಾಲಯಗಳು ತುಂಬಾ ಹಳೆ ಕಾಲದಿಂದಲೂ, ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಆದ್ರೆ ಏನಪ್ಪಾ ಅಂದ್ರೆ, ನಮಗೆ ಇದರ ಬಗ್ಗೆ ಮಾಹಿತಿ ದೊರಕಿದ್ದು ಸ್ವಲ್ಪ ಲೇಟ್ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ನಮಗೆ ಮಾಹಿತಿ ಅಂದ್ರೆ ಇದರ ಬಗ್ಗೆ ಅಧ್ಯಯನ ನಿಜವಾಗ್ಲೂ ಇದೆಯಾ ಅಂತ ನಮ್ಗೆ ಲೇಟ್ ಆಗಿ ವಿವರಣೆ ಸಿಕ್ಕಿದೆ. ಸೊ ಅದರ ಪ್ರಕಾರ ನಾವು ನೋಡ್ತಾ ಹೋದ್ರೆ, ವಸ್ತು ಸಂಗ್ರಹಾಲಯಗಳು ಆರಂಭಿಕ ಕಾಲ. ನೋಡಿ, ಪ್ರಾಚೀನ ಕಾಲದಲ್ಲಿಯೂ ಮ್ಯೂಸಿಯಂ ಎಂದರೆ ಕೇವಲ ರಾಜರ ಮತ್ತು ಶ್ರೀಮಂತರ ವೈಯಕ್ತಿಕ ಸಂಗ್ರಹಗಳು ಮಾತ್ರನೇ ಆಗಿತ್ತು. ರಾಜರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರಿಗೆ ದೊರಕುವ ಅಪರೂಪದ ವಸ್ತುಗಳಾಗಿರ್ಬೋದು, ಅಥವಾ ಶಿಲೆಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಮತ್ತೆ ರತ್ನಗಳಾಗಿರ್ಬೋದು, ಇದೆಲ್ಲ ಒಂದು ಖಾಸಗಿಯಾಗಿ ಅಥವಾ ತಮ್ಮ ಅರಮನೆಗಳಲ್ಲಿ ಸಂಗ್ರಹಿಸ್ತಿದ್ರು. ಉದಾಹರಣೆಗೆ ಅಲೆಕ್ಸಾಂಡ್ರಿಯಾದ ಮ್ಯೂಸಿಯಂ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಗ್ರೀಸ್ ನಲ್ಲಿ ಸ್ಥಾಪನೆಯಾಗಿತ್ತು. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಆ ಕಾಲದಲ್ಲಿ ಸಂಶೋಧನೆ ಮತ್ತು ಲಲಿತ ಕಲೆಗಳ ಕೇಂದ್ರ, ಜ್ಞಾನದ ಕೇಂದ್ರವಾಗಿತ್ತು. ಇನ್ನು ಮಧ್ಯಯುಗೀನ ಕಾಲಕ್ಕೆ ಬಂದ್ರೆ, ಇದು
ಐರೋಪ್ಯ ರಾಷ್ಟ್ರಗಳಲ್ಲಿ ಎಸ್ಪೆಷಲಿ ನಾವು ಚರ್ಚ್ಗಳು, ದೇವಾಲಯಗಳು, ಕ್ರೈಸ್ತ ದೇವಾಲಯಗಳು ಏನಿತ್ತಲ್ವಾ ಅದರ ಧಾರ್ಮಿಕ ಅವಶೇಷಗಳನ್ನು ಸಂಗ್ರಹಿಸಲು ಇಡಲು ಇದನ್ನು ಪ್ರಾರಂಭಿಸ್ತಾರೆ. ಈಗಲೂ ನೀವು ನೋಡ್ತಾ ಹೋದ್ರೆ ಈ ಕಥೋಲಿಕ ಧರ್ಮಸಭೆಗಳೇ, ಅಂದ್ರೆ ಕ್ರೈಸ್ತ ಧರ್ಮದ ಒಂದು ಪಂಗಡವಾದ ಕಥೋಲಿಕ ಧರ್ಮಸಭೆಗಳಲ್ಲಿ ಈ ರೋಮ್ ಅಲ್ಲಿರುವ ಸೆಂಟ್ ಪೀಟರ್ ಸ್ಕ್ವೇರ್ ಏನಿದೆಯಲ್ಲ, ಅಲ್ಲಿ ಎಲ್ಲಾ ಯೇಸುವಿನ ಒಂದು ಕೆಲವು ಗುರುತುಗಳಾಗಿರ್ಬೋದು, ಅದನ್ನು ಆಳಿದ ಪೋಪ್ಗಳ ಒಂದು ಗುರುತುಗಳಾಗಿರ್ಬೋದು, ಅವರು ಯೂಸ್ ಮಾಡ್ತಿದ್ದ ವಸ್ತುಗಳಾಗಿರ್ಬೋದು, ಇದನ್ನು ಸಂಗ್ರಹಿಸಿಟ್ಟಿದ್ದಾರೆ. ಇನ್ನು ನವೋದಯ ಕಾಲಕ್ಕೆ ಬಂದ್ರೆ 15ನೇ ಮತ್ತು 16ನೇ ಶತಮಾನದಲ್ಲಿ ಕಲೆ ಮತ್ತು ಪುರಾತನ ವಸ್ತುಗಳ ಮೇಲಿನ ಆಸಕ್ತಿ ಹೆಚ್ಚುತ್ತಾ ಹೋಗ್ತಾ ಅವ್ರು ಏನ್ ಮಾಡ್ತಿದ್ರು, ಕ್ಯಾಬಿನೆಟ್ ಆಫ್ ಕ್ಯೂರಿಯಾಸಿಟಿಗಳು ಹುಟ್ಟಿಕೊಂಡವು. ಈ ಕ್ಯಾಬಿನೆಟ್ ಆಫ್ ಕ್ಯೂರಿಯಾಸಿಟಿಗಳೇ ಮುಂದೊಂದು ದಿನ ಏನಾಯ್ತಪ್ಪ ಅಂದ್ರೆ ವಸ್ತು ಸಂಗ್ರಹಾಲಯಗಳ ಗಮನಕ್ಕೆ ಕಾರಣ ಆಯ್ತು ಅಂತ ನಾನು ಹೇಳಬಲ್ಲೆ. ಓಕೆನಾ? ಇನ್ನು ಕೆಲವೊಂದು ಮ್ಯೂಸಿಯಂಗಳನ್ನ ನಾವು ನೋಡ್ತಾ ಹೋದ್ರೆ ಅಶ್ಮೋಲಿಯನ್ ಮ್ಯೂಸಿಯಂ, ಇದರ ಸ್ಥಾಪನೆ 1683 ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ಅಲ್ಲಿ ಸ್ಥಾಪನೆಯಾಗಿದ್ದು. ಅದು ವಿಶ್ವದ ಮೊದಲ ಸಾರ್ವಜನಿಕ ವಿಶ್ವವಿದ್ಯಾಲಯ ಮತ್ತು ಮ್ಯೂಸಿಯಂ ಎನ್ನಲಾಗುತ್ತೆ. ಯಾಕಪ್ಪ ಅಂದ್ರೆ ಈ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲೇ ಈ ಒಂದು ಮ್ಯೂಸಿಯಂ ಇದೆ. ಸಾರ್ವಜನಿಕ ಮಾಡ್ಕೊಳ್ಳಿ, ಎಲ್ಲರ ಒಂದು ಏನ್ ಹೇಳ್ಬೋದು, ಯಾರು ಬೇಕಾದ್ರೂ ಬಂದು ಅದನ್ನ ನೋಡ್ಬೋದಾಗಿತ್ತು. ಬ್ರಿಟಿಷ್ ಮ್ಯೂಸಿಯಂ 1753 ಲಂಡನ್ ನಗರದಲ್ಲಿ, ಲಂಡನ್ ನಗರದಲ್ಲಿ 1753ರಲ್ಲಿ ಸ್ಥಾಪನೆ ಆಯಿತು. ಇದು ಜಗತ್ತಿನಾದ್ಯಂತ ವಸ್ತುಗಳನ್ನು ಸಂಗ್ರಹಿಸಿದ್ರು. ನೋಡಿ, ಅವ್ರು ಹೋಗಿ ಒಂದೊಂದು ವಸ್ತುಗಳನ್ನು ಸಂಗ್ರಹಿಸಿಲ್ಲ, ನಮಗ್ ಗೊತ್ತು ಅವ್ರು ಏನ್ ಮಾಡಿದ್ರು ಅಂತ. ಅವರು ವಸಾಹತುಶಾಹಿಯ ಮೂಲಕ ಏನ್ ಮಾಡಿದ್ರು, ಇಲ್ಲಿಂದ ದೋಚ್ಕೊಂಡು. ನಮ್ಮ ಭಾರತದಲ್ಲಿ ಈಗಲೂ ಸಹ ಟಿಪ್ಪು ಸುಲ್ತಾನಿನ ಒಂದು ಸ್ವಾಡ್ ಆಗಿರ್ಬೋದು ಅಥವಾ ಕೋಹಿನೂರ್ ಡೈಮಂಡ್ ಆಗಿರ್ಬೋದು ಆ ಬ್ರಿಟನ್ ಮ್ಯೂಸಿಯಂ ಅಲ್ಲೇ ಇದೆ ಅಲ್ವಾ. ಇಂತಹ ವಸ್ತುಗಳನ್ನು ಸಂಗ್ರಹಿಸಿ ಹೊಸ ಆಯಾಮವನ್ನು ನೀಡಿತು. ಇನ್ನು ಲೌರೆ ಮ್ಯೂಸಿಯಂ 1793ರಲ್ಲಿ ಫ್ರಾನ್ಸ್ ನಗರದಲ್ಲಿ ಈ ಮ್ಯೂಸಿಯಂಗಳು ಸ್ಥಾಪನೆಯಾದವು. ಇಲ್ಲಿ ಆ ರಾಜರ ಸಂಗ್ರಹಗಳು, ಎಸ್ಪೆಷಲಿ ನೆಪೋಲಿಯನ್ ಬೋನಾಪಾರ್ಟೆ ಅವರ ಅನೇಕ ವಸ್ತುಗಳನ್ನು ನಾವು ಎಂದಿಗೂ ಕಾಣಬಹುದಾಗಿದೆ. ಇದು ಸಾರ್ವಜನಿಕರಿಗೆ ಮುಕ್ತವಾಗಿಸುವ ಮೂಲಕ ಕ್ರಾಂತಿಯನ್ನೇ ಪಡೆಯಿತು ಅಂತ ಹೇಳ್ಬೋದು. ಇನ್ನು 19ನೇ ಶತಮಾನದ ಬೆಳವಣಿಗೆ ಹೊತ್ತಿಗೆ ಏನಾಗುತ್ತೆ ನಮ್ಗೆ ಎಲ್ರಿಗೂ ಗೊತ್ತು, ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಕೈಗಾರಿಕಾ ಕ್ರಾಂತಿಯ ಮೂಲಕ ತಂತ್ರಜ್ಞಾನ ಮತ್ತು ನೈಸರ್ಗಿಕ ವಿಜ್ಞಾನ ಮ್ಯೂಸಿಯಂಗಳು ಹೆಚ್ಚಾದವು ಅಲ್ವಾ. ಇನ್ನು ವೈಜ್ಞಾನಿಕ ವರ್ಗೀಕರಣ, ಇನ್ನು ಈ ಒಂದು 19ನೇ ಶತಮಾನದಲ್ಲಿ ಏನಾಗುತ್ತೆ ಅಂದ್ರೆ ಕಾಲ ಚೇಂಜ್ ಆಗ್ತಾ ವೈಜ್ಞಾನಿಕ ವಿಧಾನವನ್ನು ಜಾರಿಗೆ ತಂದು ಅದರ ಮೂಲಕ ಈ ಒಂದು ವಸ್ತು ಸಂಗ್ರಹಾಲಯಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ್ವು. ಉದಾಹರಣೆಗೆ ಅಮೆರಿಕದ ಕೊಡುಗೆಯನ್ನು ನಾವು ನೋಡ್ತಾ ಹೋದ್ರೆ ಸ್ಮಿಥೋನಿಯನ್ ಇನ್ಸ್ಟಿಟ್ಯೂಷನ್ ಅಂತ ಏನಿದೆಯಲ್ಲ, ಇದು 1846ರಲ್ಲಿ ಸ್ಥಾಪನೆಯಾಗಿತ್ತು. ಈ ಒಂದು ಸಂಶೋಧನಾಧಾರಿತ ಮ್ಯೂಸಿಯಂಗಳು ಪ್ರಸಿದ್ಧವಾದವು. ಇನ್ನು ಶೈಕ್ಷಣಿಕ ಕೇಂದ್ರಗಳಾಗಿಯೂ ಸಹ ಈ ಒಂದು ಮ್ಯೂಸಿಯಂಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ 20ನೇ ಶತಮಾನದ ವೇಳೆಗೆ ಮ್ಯೂಸಿಯಂಗಳು ಕೇವಲ ಪ್ರದರ್ಶನ ವಸ್ತುಗಳಾಗಿಲ್ಲ, ಶಾಲಾ ಕಾಲೇಜುಗಳು, ಜನರು ಮತ್ತು ಸಂಶೋಧಕರಿಗೆ ಪೂರಕ ಕೇಂದ್ರಗಳಾಗಿ. ನಾನು ಮೊದಲೇ ನಿಮ್ಗೆ ಹೇಳಿದ ICOM ಏನು, ICOM ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಮ್ಯೂಸಿಯಂ 1946ರಲ್ಲಿ ಅಂತಾರಾಷ್ಟ್ರೀಯ ವಸ್ತುಗಳ ಮಂಡಳಿಯಾಗಿ ಸ್ಥಾಪನೆಯಾಗಿ ಜಾಗತಿಕ ಮಟ್ಟವನ್ನು ತಂದಿತ್ತು ಮತ್ತು ಮ್ಯೂಸಿಯಂಗಳನ್ನು ವಿಶ್ವವ್ಯಾಪಿ ಮಾಡಿತ್ತು ಅಂತಾನೆ ಹೇಳ್ಬೋದು. ಇನ್ನು ಸಾರ್ವಜನಿಕ ಸಹಭಾಗಿತ್ವ ನೋಡಿ, ಯಾವುದೇ ಒಂದು ವಿಷಯವನ್ನು ನಾವು ಮಾಡಬೇಕಾದ್ರೆ ಸಾರ್ವಜನಿಕ ಸಹಭಾಗಿತ್ವ ತುಂಬಾನೇ ಇಂಪಾರ್ಟೆಂಟ್. ಇಂದು ಮ್ಯೂಸಿಯಂಗಳು ಜನಸಾಮಾನ್ಯರನ್ನು ಆಕರ್ಷಿಸಲು ಆಡಿಯೋ ಆಗಿರ್ಬೋದು, ವಿಜುವಲ್ ಗೈಡ್ಗಳಾಗಿ ನಾವು ಬಳಸ್ತೀವಿ. ಇನ್ನು ವರ್ಚುವಲ್ ಮ್ಯೂಸಿಯಂಗಳು ಇದೆ. ನಾವು ನೋಡಿ, ನಾನು ಇಲ್ಲೇ ಕೂತ್ಕೊಂಡು ವಿಶ್ವದ ಎಲ್ಲಾ ಮ್ಯೂಸಿಯಂಗಳನ್ನು ನಾನು ನನ್ನ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ನೋಡಬಹುದು. ಆನ್ಲೈನ್ ಮ್ಯೂಸಿಯಂಗಳನ್ನು ಅಭಿವೃದ್ಧಿ ಪಡಿಸಿದ್ರು. ಇನ್ನು ನವ್ಯ ಮ್ಯೂಸಿಯಂ ಅಥವಾ ಅಭಿವೃದ್ಧಿ ಹೊಂದಿದ ಮ್ಯೂಸಿಯಂ ನೋಡ್ತಾ ಹೋದ್ರೆ ಸಮುದಾಯದ ಒಳಗೊಳ್ಳುವಿಕೆ ಮತ್ತು ಸ್ಥಳೀಯ ಇತಿಹಾಸಕ್ಕೆ ಹೆಚ್ಚು ಒತ್ತು ನೀಡುವುದು. ಇದಿಷ್ಟು ಈ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ. ಇನ್ನು 2 ಅಥವಾ ಇನ್ನು 3 ಕ್ವೆಶ್ಚನ್ ಏನು ಉಳಿದಿದೆ ಅದು ನೆಕ್ಸ್ಟ್ ಒಂದು ಸಂಚಿಕೆಯಲ್ಲಿ ನೋಡೋಣ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಬಹುದು, ಅಥವಾ ನನ್ನ ನಂಬರ್ ಸ್ಕ್ರೀನ್ ಮೇಲೆನೆ ಇದೆ, ನಿಮಗೆ ಇದರಲ್ಲಿ ನೋಟ್ಸ್ ಪ್ರಕಾರ ನಾನು ಕೊಟ್ಟಿದ್ದೀನಿ. ಸೊ ಇಫ್ ಎನಿವನ್ ವಾಂಟ್ಸ್ ಟು ಕಾಂಟ್ಯಾಕ್ಟ್ ಮೀ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಟ್ ಎನಿ ಟೈಮ್. ಧನ್ಯವಾದಗಳು.